ಸದ್ಯಕ್ಕೆ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ಓದ್ತಾ ಇರುವಂತ ಆಕಾಂಕ್ಷಿಗಳ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ, ಯಾರಾದ್ರೂ ಹೋರಾಟ ಮಾಡಿ ಪರವಾಗಿಲ್ಲ ನಮ್ಗೆ ನೇಮಕಾತಿ ಮಾಡಿಸ್ಕೊಡಿ ಅನ್ನೋದು ಸಿಚುವೇಶನ್ಗೆ ಬಂದ್ ನಿಂತಿದ್ದಾರೆ. ನಿಮಗ್ ಗೊತ್ತಿದೆ, ಕಳೆದ ಬಾರಿ 2 ಬಾರಿ ಧಾರವಾಡದಲ್ಲಿ ಬೃಹತ್ ಪ್ರಮಾಣದ ಹೋರಾಟ ಆಯಿತು. ಮೊದಲನೇ ಬಾರಿ ಆಗಿರ್ಬೋದು, 2ನೇ ಬಾರಿ. ಬಟ್ 2ನೇ ಬಾರಿ ವಿರೋಧ ಪಕ್ಷದವರು ಅಂದ್ರೆ ಪರ್ಮಿಷನ್ ಅನ್ನ ಕೊಡಿಸಿ ಹೋರಾಟಕ್ಕೆ ಕರೆ ಕೊಟ್ರು. ಆಯ್ತಾ, ಆ ಹೋರಾಟದಲ್ಲಿ ಏನೇನಾಗಿದೆ ಅಂತ ನೀವು ನೋಡಿದಿರಾ. ಸೊ ಆ ಹೋರಾಟದಲ್ಲಿ ಒಂದಿಷ್ಟು ವಿರೋಧ ಪಕ್ಷಕ್ಕೆ ಮುಜುಗರ ಆಗೋ ರೀತಿ ಘೋಷಣೆಗಳನ್ನ ಗೋ ಬ್ಯಾಕ್ ಅಂತೆಲ್ಲ ಕೂಗಿ ಇದೆಲ್ಲ ಆಯ್ತು. ಸೊ ಅದಾದ್ಮೇಲೆ ಹೋರಾಟ ಕೂಡ ಆಯ್ತು, ಅದೆಲ್ಲ ಮುಗೀತು. ಅದಾದ್ಮೇಲೆ ಅಲ್ಲಿಂದ ಪೊಲೀಸರು ಧಾರವಾಡದಲ್ಲಿ ನೇಮಕಾತಿ ಹೋರಾಟ ಅಂತಂದ್ರೆ ಕಮಿಷನರ್ ಅವರು ಯಾವುದೇ ರೀತಿ ಪರ್ಮಿಷನ್ ಅನ್ನ ಕೊಡ್ತಾ ಇಲ್ಲ. ನೀವು ಎಲ್ಲಾದ್ರೂ ಒಂದು ಸ್ಪೆಸಿಫಿಕ್ ಆಗಿ ಒಂದು ಗ್ರೌಂಡ್ ಅಲ್ಲಿ ಮಾಡಿ, ಈ ತರ ಮಾಡಿ ಅಂತೆಲ್ಲ ಸಜೆಷನ್ ಕೊಡ್ತಾ ಇದ್ದಾರೆ. ಬಟ್ ಧಾರವಾಡದಲ್ಲಿ ಯಾಕೆ ಹೋರಾಟ ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ, ಈಗೇನಾದ್ರೂ ಸರ್ಕಾರ ಒಂದಿಷ್ಟು ನೇಮಕಾತಿ ವಿಚಾರದಲ್ಲಿ ಸೀರಿಯಸ್ನೆಸ್ ತಗೊಳ್ಕೊಂಡಿದೆ, ಎಚ್ಚರಿಕೆ ಆಗಿದೆ ಅಂದ್ರೆ ಅದಕ್ಕೆ ಧಾರವಾಡದ ಆಸ್ಪಿರೆಂಟ್ಸ್ ಗಳು ಕಾರಣ. ಅಷ್ಟು ಗಟ್ಟಿತನ ಅಲ್ಲಿನ ಒಂದು ಒಗ್ಗಟ್ಟು ವಿದ್ಯಾರ್ಥಿಗಳಲ್ಲಿ ಇದೆ. ಸೊ ನೋಡಿ, ಈಗ ವಿರೋಧ ಪಕ್ಷದ ಸ್ಥಾನದಲ್ಲಿರುವಂತ ಬಿಜೆಪಿ, ನಿಮ್ಗೆ ಗೊತ್ತಿದೆ, ನಮ್ಮ ಆಸ್ಪಿರೆಂಟ್ಸ್ ಗಳ ಪಾಲಿಗೆ ಈಗ ಗಟ್ಟಿಯಾಗಿ ನಿಂತ್ಕೊಳ್ಬೇಕಾದಂತ ಅನಿವಾರ್ಯತೆ ಮತ್ತು ಅಗತ್ಯತೆ ಇದೆ. ಯಾಕೆ ಅಂತಂದ್ರೆ, ಈಗ ಸರ್ಕಾರ ಯಾವುದೇ ಕಾರಣಕ್ಕೂ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ನಾವು ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ, ಇಷ್ಟು ದಿನದಲ್ಲಿ ಅಂತ ಹೇಳ್ತಾ ಇಲ್ಲ, ಸುಮ್ಮನೆ ಆಸ್ಪಿರೆಂಟ್ಸ್ ಗಳ ಬದುಕಿನ ಜೊತೆ ಒಂದು ಆಟ ಆಡ್ತಾ ಇದೆ. ಸೊ ಅದಕ್ಕೆ ನಾವು ಕಳೆದ ಒಂದು 15 ದಿನಗಳಿಂದ ಬಿಜೆಪಿ ಕಚೇರಿಗೆ ಹೋಗಿ ವಿರೋಧ ಪಕ್ಷದ ನಾಯಕರಿಗಾಗಿರ್ಬೋದು ಮತ್ತು ನಮ್ಮ ಪ್ರಶಾಂತ್ ಮಾರ್ಕನ್ ಅಂತೇಳಿ ಸೋಷಿಯಲ್ ಮೀಡಿಯಾ ಹೆಡ್ ಇದ್ದಾರೆ ನಮ್ಮ ಬಿಜೆಪಿ. ಸೊ ಅವರಿಗೆಲ್ಲ ಹೇಳಿದ್ವಿ, ನೋಡಿ ಸರ್, ಈಗ ನೀವು ವಿರೋಧ ಪಕ್ಷ ಸ್ಥಾನದಲ್ಲಿ ಇದ್ದೀರಾ, ಈ ಒಂದು ಸಮಯದಲ್ಲಿ ನಮ್ಮ ಪರವಾಗಿ ನಿಂತ್ಕೊಳ್ಬೇಕು. ಅವರು ಕೂಡ ಹೇಳಿದ್ರು, ಕಳೆದ ಬಾರಿ ನೀವು KS ಹೋರಾಟದಲ್ಲೂ ಕೂಡ ನಾವು ಸಂಪೂರ್ಣವಾಗಿ ನಿಮ್ ಬೆಂಬಲ ಕೊಟ್ಟಿದ್ವಿ, ಧಾರವಾಡದಲ್ಲೂ ಕಳೆದ ಬಾರಿ ಹೋರಾಟಕ್ಕೆ ಅವಕಾಶ ಕೊಡಿಸಿದ್ವಿ, ಬಟ್ ಇದೆಲ್ಲ ಇದೆ. ಸೊ ನೋಡಿ, ವಿದ್ಯಾರ್ಥಿಗಳ ಒಂದು ಕಾಳಜಿಗೆ ನಾವು ಸದಾ ಇರ್ತೀವಿ. ಬಟ್ ನೀವು ವಿದ್ಯಾರ್ಥಿಗಳದಕ್ಕೆ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತೀರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಮ್ಗೇನು ಯಾವ ಪಕ್ಷದಿಂದ ಆಗ್ಬೇಕು, ನಮ್ ಕ್ರೆಡಿಟ್ ಏನು ಬೇಡ, ನೀವು ಮುಂದೆ ನಿಂತು ಹೋರಾಟ ಮಾಡಿ, ನಾವು ಸಪೋರ್ಟಿವ್ ಆಗಿ ಇರ್ತೀವಿ ಅಂತ. ಈಗ ನಾನು ಎಲ್ಲ ಆಸ್ಪಿರೆಂಟ್ಸ್ ಗಳಿಗೆ ಕೇಳೋದಿಷ್ಟೇ, ಮೊನ್ನೆ ಕೂಡ ನಾವು 2ನೇ ತಾರೀಕು ಹೋರಾಟ ಬಿಜೆಪಿ ಪಕ್ಷದ ಜೊತೆ ಅಂತೆಲ್ಲ ಹಾಕಿದ್ಮೇಲೆ ತುಂಬಾ ಜನ ನಮ್ಗೆ ಕಮೆಂಟ್ ಮಾಡಿದ್ರಿ ಅಂಡ್ ರಾಜಕೀಯ ವಿಷಯದ ಬಗ್ಗೆ ಎಲ್ಲ ಮಾತಾಡಿ. ನೋಡಿ, ನಮ್ಗೆ ರಾಜಕೀಯ ಅದು ಇದು ಬೇಡ, ಒಟ್ಟಾರೆ ನಮಗೆ ಆಗ್ಬೇಕಾಗಿರುವಂತದ್ದು ನೇಮಕಾತಿ. ಸೊ ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಹೋರಾಟ. ಆ ಹೋರಾಟಕ್ಕೆ ವಿದ್ಯಾರ್ಥಿಗಳು ನಾವು ಅಥವಾ ವಿದ್ಯಾರ್ಥಿ ಸಂಘಟನೆಗಳ ಮೂಲಕ ಅವಕಾಶ ಕೇಳಿದ್ರೆ ಪೊಲೀಸ್ ಕಮಿಷನರ್ ಅವರು ಹೋರಾಟಕ್ಕೆ ಅವಕಾಶ ಕೊಡುವಂತದ್ದು ಇಲ್ವೇ ಇಲ್ಲ ಚಾನ್ಸಸ್. ಈಗ ವಿರೋಧ ಪಕ್ಷ ಸ್ಥಾನದಲ್ಲಿರುವಂತವ್ರು ಗಟ್ಟಿಯಾಗಿ ನಿಂತ್ಕೊಂಡು ನಮ್ಮ ಜೊತೆ ಹೋರಾಟ ಮಾಡಿಸಿದ್ರೆ ಖಂಡಿತವಾಗಿ ನೇಮಕಾತಿ ಆಗುತ್ತೆ. ಬಟ್ ಅವ್ರಿಗೆ ಪರ್ಮಿಷನ್ ಕೂಡ ಸಿಗುತ್ತೆ, ತೆಗೆದುಕೊಳ್ಬಹುದು, ಅದೇನೋ ದೊಡ್ಡ ವಿಷಯ ಅಲ್ಲ. ಅಂಡ್ ಅವ್ರು ಕೊಡಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ. ಸೊ ಅದಕ್ಕೆ ನೀವು ನಿಮ್ಮ ಅಭಿಪ್ರಾಯವನ್ನ, ಎಸ್ಪೆಷಲಿ ಧಾರವಾಡದಲ್ಲಿರುವಂತಹ ಆಸ್ಪಿರೆಂಟ್ಸ್, ಈ ಒಂದು ವಿಡಿಯೋಗೆ ನೀವು ಕಮೆಂಟ್ ಮಾಡಿ. ಅಂದ್ರೆ ನಾವು ಮಾಡೋಣವಾ ಅವ್ರ ಜೊತೆ ಸೇರಿ ಹೋರಾಟ, ನೀವು ಅದಕ್ಕೆ ಬೆಂಬಲಿಸ್ತೀರಾ, ಹೋರಾಟವನ್ನ ಯಶಸ್ವಿ ಮಾಡ್ತೀರಾ, ಗಟ್ಟಿಯಾಗಿ ನಿಂತ್ಕೊಳ್ಳೋಣವಾ, ಹೋರಾಟ ಅದು ಅನಿರ್ದಿಷ್ಟಾವಧಿ ಆದ್ರೂ ಕೂಡ ನಾವು ಅದನ್ನ ಮಾಡೋಣವಾ. ಈ ಬಾರಿ ಸರ್ಕಾರಕ್ಕೆ ಮುಜುಗರ ಆಗ್ಬೇಕು ಅಂಡ್ ಅವರಿಗೆ ನಾವೇನು ತಪ್ಪು ಮಾಡಿದ್ವಿ ಅನ್ನೋದ್ರ ಅರಿವಾಗ್ಬೇಕು ಅಂಡ್ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಹೋರಾಟ ಸುದ್ದಿ ಆಗ್ಬೇಕು. ಆ ರೀತಿಯಾಗಿ ಮಾಡೋಣ ಅಂತಂದ್ರೆ ಖಂಡಿತವಾಗಿ ಅವ್ರ ಬೆಂಬಲ ಇದೆ, ನಾವು ಮಾಡೋಣ. ಒಟ್ಟಾರೆಯಾಗಿ ಒಂದು ಸಭೆಯನ್ನ ಮಾಡಿ ನಾವೆಲ್ಲರೂ ಒಗ್ಗಟ್ಟನ್ನ ತೋರಿಸಿ ಹೋರಾಟವನ್ನ ಮಾಡಬಹುದು. ಇಲ್ಲ ಅಂತಂದ್ರೆ ಅದು ಯಾವ ರೀತಿ ಮಾಡಬಹುದು, ನಿಮ್ಮ ಸಲಹೆಗಳನ್ನು ಕೊಡಿ. ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಅದು. ಈಗ ಪ್ರತಿ ಬಾರಿ ಕೂಡ ಏನಾಗ್ತಾ ಇದೆ, ಹೋರಾಟ ಏನ್ ಮಾಡ್ಬೇಕು ಅಂತಂದಾಗ ಅವಕಾಶ ಕೊಡದೆ ಅದನ್ನ ಹತ್ತಿಕ್ಕುವಂತ ಕೆಲಸ ಆಗ್ತದೆ. ಈಗ ಆಲ್ರೆಡಿ ಮೊನ್ನೆ 2-3 ಸಲ ಪ್ರಯತ್ನ ಕೂಡ ಆಯ್ತು. ನೋಟಿಸ್ ಕೊಡೋದು ಆಸ್ಪಿರೆಂಟ್ಸ್ ಗಳಿಗೆ, ನೀವು 1 ವರ್ಷ ಹೋರಾಟದಲ್ಲಿ ಭಾಗವಹಿಸೋ ಆಗಿಲ್ಲ, ಈ ರೀತಿ ಮೊದಲಾದ ರೀತಿಯಾದಂತ ಡಿಮ್ಯಾಂಡ್ ಗಳನ್ನ ಮತ್ತು ಅವ್ರಿಗೆ ರೂಲ್ಸ್ ಗಳನ್ನ ಪೊಲೀಸ್ ಇಲಾಖೆ ಆಗ್ತಾ ಇದೆ. ಸೊ ಕಾರಣ ಇಷ್ಟೇ, ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಮುಜುಗರ ಆಗಿದೆ. ನೋಡಿ, ಅವ್ರು ಮಾಡ್ಬೇಕಾಗಿದ್ದ ಕೆಲಸನ ಸರಿಯಾಗಿ ಮಾಡಿದ್ರೆ ಯಾರು ಹೋರಾಟ ಮಾಡೋ ಅವಶ್ಯಕತೆ ಇರ್ತಾ ಇರಲಿಲ್ಲ. ಬಟ್ ಈಗ ಅದರ ಅನಿವಾರ್ಯತೆ ಅಗತ್ಯತೆ ಇದೆ. ಸೊ ನೋಡಿ, ಅದಕ್ಕೆ ಈಗ ವಿರೋಧ ಪಕ್ಷದವರು ನಮ್ಮ ಜೊತೆ ಗಟ್ಟಿಯಾಗಿ ನಿಂತ್ಕೊಳ್ತೀವಿ, ನಾವು ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ ಅಂದಾಗ ನಾವು ಯಾವ ರೀತಿ ಸ್ಪಂದಿಸ್ತೀವಿ ಹೋರಾಟಕ್ಕೆ. ಯಾಕಂದ್ರೆ ನಮಗೆ ಇಲ್ಲಿ ಪಕ್ಷಾತೀತವಾಗಿ ನಮಗ್ ಬೇಕಿರುವಂತದ್ದು ನೇಮಕಾತಿ. ಸೊ ನಮ್ಗೆ ಆಗ್ಬೇಕಾಗಿರುವಂತದ್ದು ನಮ್ಮ ಸಮಸ್ಯೆಗೆ ಸಿಗ್ಬೇಕಾಗಿರೋ ಪರಿಹಾರ. ಸೊ ಅದಕ್ಕೆ ಯಾರಾದ್ರೇನು, ಯಾರು ಕೊಡಿಸಿದ್ರೇನು, ಅದು ಇಂಪಾರ್ಟೆಂಟ್. ಸೊ ನೀವು ಇದಕ್ಕೆ ಏನು ಸ್ಪಂದಿಸ್ತೀರಿ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್, ಎಲ್ರಿಗೂ ಶೇರ್ ಮಾಡಿ, ಆದಷ್ಟು ತಲುಪಿಸಿ. ಎಲ್ಲರ ವಿಚಾರಧಾರೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮುಕ್ತವಾಗಿ ಹಂಚ್ಕೊಳ್ಳಿ. ನೀವೇನು ಹೇಳ್ತೀರಾ ಅದರ ಮೇಲೆ ನಿರ್ಧಾರ ಮಾಡ್ಬೇಕು. ಯಾಕಂದ್ರೆ ಸರ್ಕಾರ ಅಂತೂ ಸದ್ಯಕ್ಕೆ PS ಆಗಿರ್ಬೋದು,
ಬೇರೆ ನೋಟಿಫಿಕೇಶನ್ಸ್ ಗಳನ್ನ ಮಾಡೋಕ್ ಕಾಣ್ತಾ ಇಲ್ಲ. ಯಾವುದೋ ಒಂದೆರಡು ಮಾಡಿ ನಮ್ಮ ಕಣ್ಣೊರೆಸುವಂತ ತಂತ್ರವನ್ನ ಮಾಡೋಕ್ ನೋಡ್ತಾ ಇದೆ. ಅವರು ಭರವಸೆ ಕೊಟ್ಟಂತೆ 56,000 ಹುದ್ದೆಗಳನ್ನ ತುಂಬಬೇಕು ವಿತ್ ಇನ್ ಇಯರ್. ಬಟ್ ಅದಂತೂ ಕೆಲಸ ಆಗಲ್ಲ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಇಲಾಖೆಗಳಿಗೆ ಭೇಟಿ ಕೊಟ್ಟಾಗ ಗೊತ್ತಾಗ್ತಾ ಇದೆ. ಸೊ ಅದಕ್ಕೆ ಸುಮ್ಮನೆ ಹೋಗೋದು, ಮನವಿ ಪತ್ರ ಕೊಡೋದು, ಮಾಹಿತಿ ಏನೋ ಕೊಡ್ತಾರಂತ ಸುಮ್ಮನಾದ್ರೆ ಹಿಂಗೆ 3 ವರ್ಷ ಕಳೆದೋಯ್ತು. ಸೊ ಇರೋಬ್ಬರ ಏಜ್ ಲಿಮಿಟ್ ಕೂಡ ಈಗ ಮುಗಿದು ಹೋಗ್ತಾ ಇದೆ. ಇನ್ 5 years ಏಜ್ ರಿಲ್ಯಾಕ್ಸೇಷನ್ ಕೂಡ ಕೆಲವ್ರದ್ದು ಮುಗೀತಿದೆ. ಸೊ ಹಿಂಗೆ ಕೂತ್ಕೊಂಡ್ರೆ ನೀವು ಪಟ್ಟಂತ 5-10 ವರ್ಷದ ಶ್ರಮ ನೀರಲ್ಲಿ ಹೋಮ ಆಗೋದಂತೂ ಶೋರ್. ಸೊ ಅದಕ್ಕೆ ನೋಡಿ, ನಿಮ್ಮ ನಿರ್ಧಾರವನ್ನ ತಿಳಿಸಿ. ರಾಜ್ಯಾದ್ಯಂತ ಇರುವ ಎಲ್ಲಾ ಆಸ್ಪಿರೆಂಟ್ಸ್ ಕೂಡ ತಿಳಿಸ್ಬೇಕು ಇದಕ್ಕೆ. ನೀವು ಆಯ್ತು, ನಾವು ಪಕ್ಷಾತೀತವಾಗಿ ಯಾರೇ ಹೋರಾಟ ಮಾಡಲಿ ಬೆಂಬಲಿಸ್ತೀವಿ, ನಾವು ಅವರಿಗೆ ಹೋರಾಟವನ್ನ ಗಟ್ಟಿಯಾಗಿ ನಿಂತ್ಕೊಳ್ಳೋಣ, ನಮಗಾಗಿರುವಂತ ಅನ್ಯಾಯಕ್ಕೆ ನ್ಯಾಯ ಪಡೆಯೋಣ ಅಂತಂದ್ರೆ ಶೋರ್ ನಾವು ಈ ವಿಷಯದ ಬಗ್ಗೆ ಮುಂದಿನ ನಿಲುವನ್ನ ಹಂಚ್ಕೊಳ್ತೀವಿ. ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್. ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಬಾರಿ ಹಿಂಜರಿಬಾರ್ದು. ಅಂಡ್ ಅವಕಾಶ ಅನ್ನುವಂಥದ್ದು, ಪರ್ಮಿಷನ್ ಅನ್ನುವಂಥದ್ದು ನಮ್ಮನ್ನ ಕಟ್ ಹಾಕೋದಕ್ಕೆ ಬಳಸ್ತಾ ಇರೋಂಥ ಒಂದು ಕುತಂತ್ರ ಅಷ್ಟೇ. ಅದು ಪರ್ಮಿಷನ್ ಕೊಡ್ತಿಲ್ಲ, ಪರ್ಮಿಷನ್ ಕೊಡಲ್ಲ ಅನ್ನುವಂಥದ್ದು ಅದು ಬೇಕಾಗೇ ಇಲ್ಲ. ಮಾಡ್ಬೋದು, ನಾವು ದೊಡ್ಡ ಮಟ್ಟದಲ್ಲಿ ಎಲ್ಲರೂ ಬಂದು ಒಗ್ಗಟ್ಟಾಗಿ ನಿಂತ್ಕೊಂಡ್ರೆ ಯಾರು ಬಂದು ಏನೂ ಮಾಡೋಕ್ಕಾಗಲ್ಲ. ಸೊ ನಾವು ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಅಲ್ಲಿ ನಿಂತ್ಕೋಬೇಕಾಗುತ್ತೆ, ಹೋರಾಟ ಮಾಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಪ್ರತಿ ಬಾರಿ ಅಂತ ಈ ಬಾರಿ ಕೂಡ ಮತ್ತೆ ಒಂದು ಸುಳ್ಳು ಭರವಸೆ ನಂಬ್ಕೊಂಡು ಮತ್ತೆ 1 ತಿಂಗಳು 2 ತಿಂಗಳು 3 ಹಿಂಗೆ ಅನ್ಕೊಂಡು ಮತ್ತೊಂದು ವರ್ಷ ಕಳೆದ್ರೆ ಆಲ್ಮೋಸ್ಟ್ ನಮ್ಮಲ್ಲಿರುವಂತ ಈಗ ಏನು ಫಿನಾನ್ಷಿಯಲ್ ಕಂಡೀಷನ್ ಆಗಿರ್ಬೋದು, ಮೆಂಟಲ್ ಹೆಲ್ತ್, ಎಲ್ಲಾ ಆಸ್ಪಿರೆಂಟ್ಸ್ ಹಾಳಾಗಿ ಹೋಗಿದೆ. ಆ ಕಡೆ ತಂದೆ ತಾಯಿಗೆ ಮಗ ಆಗ್ಲಿಲ್ಲ, ಈ ಕಡೆ ನಿಜವಾದ ಒಬ್ಬ ಸರಿಯಾದ ಆಸ್ಪಿರೆಂಟ್ ಆಗಿಲ್ಲ ಅನ್ನೋ ಬದುಕಾಗಿದೆ. ಸೊ ಅದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕಾಗುತ್ತೆ. ತುಂಬಾ ಜನ ಎಷ್ಟು ವ್ಯತೆ ಅನುಭವಿಸ್ತಾ ಇದೀರಿ ಅಂದ್ರೆ, ಬೆಳಿಗ್ಗೆ ಯಾರೋ ಫೋನ್ ಮಾಡಿದ್ರು 6 ವರ್ಷದಿಂದ ಬರೀ PSI ಅಂತಾನೆ ಓದ್ತಾ ಇದೀವಿ, ಇನ್ನೂ ಒಂದು ನೋಟಿಫಿಕೇಶನ್ಸ್ ಇಲ್ಲ. ಸೊ ಅಟ್ಲೀಸ್ಟ್ PC ಆದ್ರೂ ಆದ್ರೆ ಸಾಕು ಅನ್ನೋ ಪರಿಸ್ಥಿತಿಗೆ ಬಂದಿದೀವಿ ಅಂತ. ಸೊ ಹಿಂಗಿದೆ ನಮ್ಮ ರಾಜ್ಯದ ಸರ್ಕಾರಿ ಹುದ್ದೆಯ ಪರಿಸ್ಥಿತಿ. ಈಗ ಕೇಂದ್ರ ಸರ್ಕಾರದ ಹುದ್ದೆಗಳಿಗೆ ಓದ್ಬೇಕಂದ್ರೆ ಅಲ್ಲಿನ ಕಾಂಪಿಟೇಷನ್, ಅಲ್ಲಿನ ಪರಿಸ್ಥಿತಿ, ಭಾಷಾ ಏನಿದೆ, ಮತ್ತೆ ಅಂದ್ರೆ ಭಾಷಾ ತಾರತಮ್ಯ. UPSC ಅಂತ ಪರೀಕ್ಷೆಯಲ್ಲಿ ಇವತ್ತಿಗೂ ಕನ್ನಡದಲ್ಲಿ ಪತ್ರಿಕೆ ಇಲ್ಲ, ಪ್ರಶ್ನೆ ಪತ್ರಿಕೆ. ಸೊ ಅದು ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಗೊತ್ತು. ಅದಕ್ಕೆ ನಮ್ಮಲ್ಲೇ ಏನೋ ಮಾಡ್ಕೊಳ್ಳೋಣ ನಮ್ಮ ರಾಜ್ಯದ ಪರೀಕ್ಷೆಗಳಲ್ಲಿ ಅಂದ್ರೆ ಈ ರೀತಿ ವ್ಯವಸ್ಥೆ ಇದೆ. ಅದರ ನಡುವೆ ಕರಪ್ಷನ್ ಆಗಿರ್ಬೋದು. ಸೊ ಎಲ್ಲದರ ವಿರುದ್ಧ ಒಂದು ವ್ಯವಸ್ಥಿತವಾದಂತ ಸಂಘಟಿತವಾದಂತ ಹೋರಾಟದ ಅಗತ್ಯತೆ ಇದೆ. ಸೊ ಅದಕ್ಕೆ ನೀವು ಏನು ಈ ಬಾರಿ ಬೆಂಬಲ ಕೊಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇದು ಕೊನೆಯ ಹೋರಾಟ ಆಗುತ್ತೆ. ಮತ್ತೆ 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 ಯಾವ ಹೋರಾಟ ತಂಟೆಗೂ ಹೋಗೋದು ಬೇಡ. ಮಾಡ್ಬೇಕು, ನೋಟಿಫಿಕೇಶನ್ ಮಾಡಿಸ್ಕೋಬೇಕು, ಬರ್ತಾ ಇರ್ಬೇಕಷ್ಟೆ. ಹಂಗಾದ್ರೆ ಮಾತ್ರ ಒಂದು ವ್ಯಾಲ್ಯೂ ಇದೆ. ಈ ಬಾರಿ ವಿದ್ಯಾರ್ಥಿ ಶಕ್ತಿ ಏನುವಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಾಗ್ಬೇಕು. ಹಂಗ ಒಗ್ಗಟ್ಟಾಗಿ ನಾವು ನಿಂತ್ಕೊಂಡ್ರೆ ಮಾತ್ರ ನಮ್ ಕೆಲಸ ಆಗುತ್ತೆ ಹೊರತು ನಮ್ಮಲ್ಲಿ ಬೇಡ ಬೇಕು ಅನ್ನೋ ಮನಸ್ಥಿತಿ ಇದ್ರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಸೊ ಅದಕ್ಕೆ ದಯವಿಟ್ಟು ನಿಮ್ಮ ಒಪಿನಿಯನ್ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮುಕ್ತವಾಗಿ ಹಂಚ್ಕೊಳ್ಳಿ. ಸೊ ಅದು ತುಂಬಾ ಇಂಪಾರ್ಟೆಂಟ್ ನಮ್ಗೆ. ನೀವು ಕೊಡುವಂತ ಒಪಿನಿಯನ್ನ ನಾವು ಅದನ್ನ ಹೋರಾಟಕ್ಕೆ ರೂಪುರೇಷೆ ಸಿದ್ಧಪಡಿಸೋದಕ್ಕೆ ತಯಾರು ಮಾಡ್ಕೊಳ್ತೀವಿ.